ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ, ಬೆಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ BA ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ LMS ಎಂಬ ಹೊಸ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಇನ್ನಷ್ಟು ಪ್ರಗತಿಯಾಗಬೇಕು ಅನ್ನುವಂಥ ಮಹದಾಶಯದಿಂದ ಈ ಒಂದು ಹೊಸ ಯೋಜನೆಯನ್ನು ರೂಪಿಸಿಕೊಂಡು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಹಲವಾರು ವಿಷಯಗಳಲ್ಲಿ ಜ್ಞಾನವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇಲಾಖೆ ಮಾಡ್ತಕ್ಕಂಥ ಒಂದು ಶ್ರಮ ಪ್ರಯತ್ನಕ್ಕೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಇಂದು ನಾನು ರಾಜ್ಯಶಾಸ್ತ್ರದ 2ನೇ ಅಧ್ಯಾಯದಲ್ಲಿ ಬರುವಂಥ ಹಲವಾರು ವಿಚಾರಗಳನ್ನು ಈಗಾಗಲೇ ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ತಮಗೆ ಪ್ರಸ್ತುತಪಡಿಸಿದ್ದೀನಿ. ಇವತ್ತು ರಾಜ್ಯದ ಅಧ್ಯಾಯದಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ನಾಗರಿಕ ಸಮಾಜದ ಬಗ್ಗೆ ತಿಳಿದುಕೊಳ್ಳತಕ್ಕಂಥ ಪ್ರಮುಖ ಅಂಶಗಳನ್ನು ನಾನು ಹಂಚಿಕೊಳ್ತೀನಿ. This session students are going to understand the state and civil society. ಬಹುಶಃ ರಾಜ್ಯ ಮತ್ತು ನಾಗರಿಕ ಸಮಾಜದ ಕಲ್ಪನೆಗಳು ನಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪರಿಕಲ್ಪನೆಗಳು. ಕಾರಣ ಇಷ್ಟೇ, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣಗಳನ್ನು ಎದುರಿಸ್ತಕ್ಕಂಥ ಒಂದು ರಾಜ್ಯ ಮತ್ತು ನಾಗರಿಕ ಸಮಾಜಗಳು, ಅದರಲ್ಲಿ ವಿಶೇಷವಾಗಿ ತೃತೀಯ ಜಗತ್ತಿನ ರಾಜ್ಯ ಮತ್ತು ನಾಗರಿಕ ಸಮಾಜಗಳು ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಹಿಂದೆ ಸರಿಯಲಾಗದಂತಹ ಪರಿಸ್ಥಿತಿಯನ್ನು ತಲುಪ್ತಾ ಇರತಕ್ಕಂಥದ್ದು, ವಿಶ್ವದ ವ್ಯಾಪ್ತಿಗೆ ಜಾಗತೀಕರಣವನ್ನು ಸಮಾನಾಂತರವಾಗಿ ಬಳಸಲಾಗ್ತಕ್ಕಂಥದ್ದು ಮತ್ತು ಜಾಗತೀಕರಣವು ತೃತೀಯ ಜಗತ್ತಿನ ಎಲ್ಲ ರಾಜ್ಯಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು. ಈ ಎಲ್ಲ ವಿಷಯಗಳನ್ನು ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಹಂತ ನಮಗೆ ತುಂಬ ಸಹಾಯ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಮತ್ತು ನಾಗರಿಕ ಸಮಾಜದ ಬಗ್ಗೆ ಇವತ್ತು ಹಿಂದಿಗಿಂತಲೂ ಇಂದು ತಿಳ್ಕೊಳ್ತಕ್ಕಂಥದ್ದು ಬಹಳ ಮಹತ್ವವಾಗಿದೆ. ತೃತೀಯ ಜಗತ್ತಿನ ರಾಜ್ಯಗಳು ಮತ್ತು ನಾಗರಿಕ ಸಮಾಜಗಳು ತಮ್ಮ ಮೂಲಭೂತವಾದಂಥ ತತ್ವಗಳಿಂದ ಕಾರ್ಯಗಳಿಂದ ದೂರ ಸರಿತಿರ್ತಕ್ಕಂಥ ಒಂದು ಕಲ್ಪನೆಗಳು. ಅಂದರೆ ರಾಜ್ಯಗಳು ತಾವೇನು ಕೆಲಸ ಮಾಡಬೇಕಾಗಿದೆ, ತಮ್ಮ ಗುರಿಗಳೇನು, ತಮ್ಮ ಆದರ್ಶಗಳೇನು, ಇವೆಲ್ಲವುಗಳ ಕಡೆ ಗಮನ ಹರಿಸೋದ್ರ ಜೊತೆಗೆ ಮತ್ತು ಅವುಗಳನ್ನು ಹೇಗೆ ರೂಢಿಸ್ಕೊಳ್ತಕ್ಕಂಥ ಜೊತೆಗೆ ಮತ್ತು ತಮ್ಮ ರಾಷ್ಟ್ರದ ಐಕ್ಯತೆ ಭದ್ರತೆಯನ್ನು ರಕ್ಷಿಸಿಕೊಳ್ಳುವಂಥ ಸಲುವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಗೆ ಇಳಿತಕ್ಕಂಥ ಸಂದರ್ಭಗಳು ಮತ್ತು ಇವೆಲ್ಲ ಕಲ್ಪನೆಗಳಿಂದ ಪ್ರತಿಯೊಂದು ರಾಜ್ಯದ ಗುರಿ ಏನಾಗಿದೆ, ಸಮಾಜ ಕಲ್ಯಾಣದ ಪರಿಕಲ್ಪನೆಯಿಂದ ದೂರ ಸರಿತಿರ್ತಕ್ಕಂಥ ಒಂದು ಸಂದರ್ಭಗಳು ಇವತ್ತು ಜಾಗತಿಕ ಮಟ್ಟದಲ್ಲಿ ಬಹಳ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಮತ್ತು ಆಧುನಿಕವಾಗಿ ಎಲ್ಲ ರಾಜ್ಯಗಳು 1990ರವರೆಗೂ ಬಲಿಷ್ಠ ರಾಜ್ಯಗಳಾಗಿದ್ದು 1990ರ ನಂತರದ ಜಗತ್ತಿನಲ್ಲಿ ನಡೆದಂಥ ಬದಲಾವಣೆಗಳಿಂದಾಗಿ ಅಥವಾ ರಾಷ್ಟ್ರೀಯವಾಗಿ ಅಥವಾ ಅಂತಾರಾಷ್ಟ್ರೀಯವಾಗಿ ರಾಜ್ಯದ ಪರಿಕಲ್ಪನೆ ಬದಲಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಆರ್ಥಿಕವಾದಂಥ ವ್ಯಾಪಾರ, ಸಂಪರ್ಕ ಕ್ಷೇತ್ರದಲ್ಲಾದಂಥ ಜಾಗತೀಕರಣದ ಪರಿಣಾಮ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇವೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಕ್ಕಂಥ ಸಂದರ್ಭಗಳಲ್ಲಿ
ರಾಜ್ಯದ ಒಂದು ಪಾತ್ರ ಏನು, ಮತ್ತು ರಾಜ್ಯದಲ್ಲಿರ್ತಕ್ಕಂಥ ನಾಗರಿಕ ಸಮಾಜ ಅಂದರೆ ಉತ್ತಮ ಸಮಾಜದ ಒಂದು ಕಲ್ಪನೆ. ಹಾಗಾಗಿ ವಿಶೇಷವಾಗಿ ಅಭಿವೃದ್ಧಿಗೆ ಬೇರೆ ಬೇರೆ ಮೂಲಗಳಿಂದ ಹಣದ ಅವಲಂಬನೆ ಅಂತಕ್ಕಂಥ ಒಂದು ಮಾಡ್ತಿರ್ತಕ್ಕಂಥ ರಾಜ್ಯಗಳು ಮತ್ತು ತಮ್ಮ ಪರಮಾಧಿಕಾರದ ಮೂಲ ತತ್ವದಲ್ಲೇ ಬದಲಾವಣೆ ಮಾಡಿಕೊಳ್ತಕ್ಕಂಥ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ರಾಜ್ಯಗಳು, ಇವೆಲ್ಲ ಒಟ್ಟಾರೆ ವಿಷಯಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ಮೂಲಕ ಈ ಹಂತ ವಿದ್ಯಾರ್ಥಿ ಸಮೂಹಕ್ಕೆ ತುಂಬಾ ಅನುಕೂಲವಾಗ್ತಾ ಇದೆ. ಮತ್ತು ಜನರಲಿ ಸಿವಿಲ್ ಸೊಸೈಟಿ ಹ್ಯಾಸ್ ಬಿನ್ ರೆಫರ್ಡ್ ವಾಸ್ ಎ ಪೊಲಿಟಿಕಲ್ ಅಸೋಸಿಯೇಷನ್ governing social conflict through the imposition of rules that restrain citizens from harming one another. In the classical period, the concept was used a synonym for the good society and seen as a indistinguishable from the state ಅಂತಕ್ಕಂಥ ಒಂದು ಪರಿಕಲ್ಪನೆ ನೋಡ್ಬೋದು. ಬಹುಶಃ ಸಾಮಾನ್ಯವಾಗಿ ನಾವು ನಾಗರಿಕ ಸಮಾಜವನ್ನು ನಾಗರಿಕರಿಗೆ ಪರಸ್ಪರ ಹಾನಿಯಾಗದಂತೆ ತಡೆಯುವ ನಿಯಮಗಳನ್ನು ಹೇರುವ ಮೂಲಕ ಸಾಮಾಜಿಕ ಸಂಘರ್ಷವನ್ನು ನಿಯಂತ್ರಿಸುವ ರಾಜಕೀಯ ಸಂಘ ಎಂದು ಬಹಳಷ್ಟು ಕಡೆ ಉಲ್ಲೇಖಗಳಿದೆ. ಶಾಸ್ತ್ರೀಯ ಅವಧಿಯಲ್ಲಿ ಈ ಪರಿಕಲ್ಪನೆಯನ್ನು ಉತ್ತಮ ಸಮಾಜಕ್ಕೆ ಸಮಾನಾರ್ಥಕವಾಗಿ ಬಳಸಲಾಗ್ತಾ ಇತ್ತು ಮತ್ತು ರಾಜ್ಯದಿಂದ ಪ್ರತ್ಯೇಕಿಸಲಾಗದಂತೆಯೂ ಕೂಡ ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಆಧುನಿಕ ಜಗತ್ತಿನಲ್ಲಿ ಪ್ರಾರಂಭವಾಗಿತ್ತು. ಹಾಗೆ ತೃತೀಯ ಜಗತ್ತಿನ ರಾಜ್ಯ ಮತ್ತು ನಾಗರಿಕ ಸಮಾಜದಲ್ಲಿ ಉದಾರೀಕರಣ ನೀತಿ ಹಾಗೂ ಖಾಸಗೀಕರಣಗಳ ಒಂದು ನೀತಿ ಇವತ್ತು ಬಹಳಷ್ಟು ಚರ್ಚೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭ. ಇದರಿಂದ ರಾಜ್ಯ ಮತ್ತು ನಾಗರಿಕ ಸಮಾಜಗಳು ತಮ್ಮ ಮೂಲ ಕಾರ್ಯ ಮತ್ತು ವ್ಯವಸ್ಥೆಯಿಂದ ಹಿಂದೆ ಸರಿತಕ್ಕಂಥ ಕಾರಣಗಳನ್ನು ನಾವು ಗಮನಿಸ್ಬೋದು. ಹಾಗೆ ಇವತ್ತು ರಾಜ್ಯ ಕೇವಲ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಗಳಿಗೆ ಮಾತ್ರವೇ ಸೀಮಿತವಾಗಿರುವುದನ್ನು ತೃತೀಯ ಜಗತ್ತಿನಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಹಾಗೆ ಈ ನಾಗರಿಕ ಸಮಾಜ ಮತ್ತು ರಾಜ್ಯದ ಬಗ್ಗೆ ನಾವು ಅನೇಕ ಅಂಶಗಳನ್ನು, ಇದರಲ್ಲಿ ಮುಖ್ಯವಾಗಿ ನಾಗರಿಕ ಸಮಾಜ ಎಂದರೇನು, ಇದರ ಬಗ್ಗೆ ಏನೆಲ್ಲ ವ್ಯಾಖ್ಯೆಗಳಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು, ಮತ್ತು ಇದರ ಲಕ್ಷಣಗಳು ಏನಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಮತ್ತು ಈ ರಾಜ್ಯ ಮತ್ತು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಅನೇಕ ಮಾನವ ನಿರ್ಮಿತವಾದಂಥ ಸಂಘಟನೆಗಳನ್ನು ನಾವು ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಈ ಹಂತ ಬಹುಮುಖ್ಯವಾಗಿ ಆಧುನಿಕ ಜಗತ್ತಿನ ರಾಜಕಾರಣದ ಒಂದು ಜೊತೆಯಲ್ಲಿ ಇವತ್ತು ಅನೇಕ ವ್ಯವಸ್ಥೆಗಳು ಮತ್ತು ಈ ಒಂದು ತೃತೀಯ ಜಗತ್ತಿನ ಕಲ್ಪನೆಗಳ ದೃಷ್ಟಿಯಿಂದ ಆಧುನಿಕವಾಗಿ ರಾಜ್ಯ ಮತ್ತು ನಾಗರಿಕ ಸಮಾಜದ ಕಲ್ಪನೆಗಳು ಭಾಳ ಉಪಯುಕ್ತವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದಿದೆ. ಹಾಗಾಗಿ ಈ ಹಂತ ಅಂದರೆ ಈ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ನಾಗರಿಕ ಸಮಾಜದ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ತಕ್ಕಂಥದಕ್ಕೆ ಬಹಳಷ್ಟು ವಿಚಾರಗಳನ್ನು ಈ ಒಂದು ಹಂತ ವಿದ್ಯಾರ್ಥಿ ಸಮುದಾಯಕ್ಕೆ ಕೆಲವು ಅವಕಾಶಗಳನ್ನು ಒದಗಿಸಿಕೊಡ್ತಾ ಇದೆ ಅಂತಕ್ಕಂಥ ಅಂಶಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ, ಒಟ್ಟಿನಲ್ಲಿ ರಾಜ್ಯ ಮತ್ತು ನಾಗರಿಕ ಸಮಾಜದ ಕಲ್ಪನೆ ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ವೈಚಾರಿಕ ವಿಚಾರಗಳಲ್ಲಿ ತುಂಬ ಮಹತ್ವದ್ದು ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ನಾಗರಿಕ ಸಮಾಜದ ಕಲ್ಪನೆ ಈ ಕ್ರಮೇಣವಾಗಿ ರಾಜ್ಯ ಮತ್ತು ಸಮಾಜದಲ್ಲಿ ಹೊಸ ಒಂದು ಆವಿಷ್ಕಾರವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇಷ್ಟು ವಿಷಯಗಳನ್ನು ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜದ ಬಗ್ಗೆ, ರಾಜ್ಯದ ಬಗ್ಗೆ ತಿಳ್ಕೊಳ್ತಕ್ಕಂಥದಕ್ಕೆ ಬಹಳಷ್ಟು ಸಹಾಯವಾಗ್ತಕ್ಕಂಥ ಒಂದು ವಿಷಯಗಳು ಈ ಹಂತದಲ್ಲಿದೆ ಅಂತ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.